ನಮ್ಮ ಹಿಂದೂ ಧರ್ಮಕ್ಕೆ ಸನಾತನ ಧರ್ಮ ಅಂತ ಹೆಸರು. ಅದೇ ಅರ್ಥದ ಮತ್ತೊಂದು ಹೆಸರು ಶಾಶ್ವತ ಧರ್ಮ ಅಂತ. ಅದು ಭಗವಂತನ ಪ್ರತಿ ಸೃಷ್ಟಿಯಲ್ಲೂ ಅದೇ ಧರ್ಮ ಮತ್ತೆ ಮತ್ತೆ ಅನುಷ್ಠಾನಕ್ಕೆ ಬರ್ತದೆ. ಭಗವಂತ ಈ ಜಗತ್ತು ಅಲ್ಲಿ ವಿವಿಧ ಪ್ರಾಣಿಗಳ ಜೊತೆ ಮನುಷ್ಯನನ್ನು ಅಷ್ಟೇ ಸೃಷ್ಟಿ ಮಾಡೋದಲ್ಲ, ಅವನನ್ನು ಹೊಂದೋದಕ್ಕೆ ಬೇಕಾದ ಧರ್ಮವನ್ನು ಅವನು ಮತ್ತೆ ಪ್ರವೃತ್ತಿ ಮಾಡ್ತಾನೆ. ಹೀಗಾಗಿ ಪ್ರತಿ ಸೃಷ್ಟಿಯಲ್ಲೂ ಅನುಸ್ಯೂತವಾದ ಧರ್ಮ ಅಂದರೆ ಅದು ನಮ್ಮ ವೈದಿಕ ಧರ್ಮ, ಶಾಶ್ವತ ಧರ್ಮ. ಅದು ನಶ್ವರ ಅಲ್ಲ. ಪ್ರಪಂಚ ಬಂದಾಗಲೆಲ್ಲ ಅದರ ಜೊತೆಯಲ್ಲಿ ಭಗವಂತ ಪ್ರವೃತ್ತಿ ಮಾಡಿಸುವ ಧರ್ಮ ಶಾಶ್ವತ ಧರ್ಮ. ಆ ಧರ್ಮ ಪೂರ್ಣ ಮಟ್ಟದಲ್ಲಿ ಕೃತಯುಗದಲ್ಲಿ ಇರ್ತದೆ. ಮಧ್ಯೆ ತ್ರೇತಾದಿ ಯುಗಗಳಲ್ಲಿ ಅದು ಸ್ವಲ್ಪ ವ್ಯತ್ಯಾಸವಾದಾಗ ಅದನ್ನು ಮತ್ತೆ ಸರಿಪಡಿಸೋದಕ್ಕೋಸ್ಕರ ಭಗವಂತ ವ್ಯಾಸಾದಿ ರೂಪಗಳನ್ನು ತಾಳಿ ಅದರ ರಕ್ಷಣೆಯನ್ನು ಮಾಡ್ತಾನೆ. ಹೀಗೆ ಶಾಶ್ವತ ಧರ್ಮ ಏನು ವೈದಿಕ ಧರ್ಮ ಇದೆಯೋ, ಅಪೌರುಷೇಯವಾದ ವೇದದಲ್ಲಿ ಹೇಳಿದ ಧರ್ಮ ಏನಿದೆಯೋ ಅದು ಶಾಶ್ವತ ಧರ್ಮ. ಅದನ್ನು ಗೋಪ್ತ ರಕ್ಷಣೆ ಮಾಡುವ ಜವಾಬ್ದಾರಿ ಹೊತ್ತವ ನೀನು. ಅಲ್ಲ, ನೀನು ಇಲ್ಲದೇ ಇದ್ದರೆ ಸನಾತನ ಸ್ವಂ, ನೀನು ಇಲ್ಲ ಅಂತ ಆಗೋದೇ ಇಲ್ಲ. ಯಾಕೆ? ನೀನು ಸನಾತನ, ಸದಾತನ, ಯಾವತ್ತೂ ಇರುವವನು. ಎಲ್ಲರೂ ಇಲ್ಲದೇ ಇದ್ದ ಪ್ರಳಯ ಕಾಲದಲ್ಲೂ ನೀನಿದ್ದಿ. ಅಂದಮೇಲೆ ನೀನು ಸನಾತನವಾದ್ದರಿಂದ ನೀನು ಪ್ರಸಾರ ಮಾಡುವ ಧರ್ಮ ಅದು ಸನಾತನ, ಶಾಶ್ವತ. ಪ್ರಳಯ ಕಾಲದಲ್ಲಿ ಯಾರೂ ಇಲ್ಲದಿದ್ದರೂ ಆ ಧರ್ಮದ ಪ್ರಜ್ಞೆ ನಿನ್ನ ಮನಸ್ಸಿನಲ್ಲಿ ಉಳ್ಕೊಂಡಿರುತ್ತೆ. ಆದ್ದರಿಂದ ನೀನು ಸನಾತನ, ಆದ್ದರಿಂದಲೇ ಶಾಶ್ವತ ಧರ್ಮ ಗೋಪ್ತ. ಅಂತಹ ಪುರುಷ ಮತಃ ಮೇ, ಇಂತಹ ಪುರುಷ ನೀನು ಅಂತ ಮೇ ನನಗೆ ಮತಃ ಸಮ್ಮತ. ನಿನ್ನ ಈ ರೂಪವನ್ನು ನೋಡಿದಾಗ ನೀನು ಇಂಥ ಒಂದು ಅದ್ಭುತ ವ್ಯಕ್ತಿ, ಧರ್ಮ ರಕ್ಷಕ, ಸನಾತನ ಅನ್ನೋದನ್ನು ನಾನು ಮನಸ್ಸಿಗೆ ಖಾತ್ರಿ ಮಾಡಿಕೊಂಡಿದ್ದೇನೆ ಅಂತಾನೆ ಅರ್ಜುನ.